ಬ್ರೇಕ್ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವೇ ಹೇಳಿದ್ರಿ ಒಮ್ಮೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತ್ರಿ, ಅದಾದ ನಂತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಿ ನೀವು ಸೋಲುಣ್ಬೇಕಾಯ್ತು. ಈಗ ಕಣ್ಣೆದುರಿಗೆ ನಿಮಗೆ ಚುನಾವಣೆಯ ಸರಣಿ ಇದೆ. ಒಂದು ಕಡೆ BBMP ಚುನಾವಣೆ, ಅದಾದ ನಂತರ ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯತ್ ಚುನಾವಣೆ. ನಿಮ್ಮ ನೇತೃತ್ವದಲ್ಲಿ ನೀವು ಈಗ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಿಮ್ಮ ನೇತೃತ್ವದಲ್ಲಿ ಮುಂದೆ ಹೋಗುವಾಗ ಹೇಗೆ ಗೆಲ್ಲಿಸ್ತೀರಿ? ಯಾಕಂದರೆ ಸ್ವತಃ ನೀವೇ ಗೆಲ್ಲಿಕ್ಕಾಗಿಲ್ಲ. ಹೀಗಿರುವಾಗ ಪಕ್ಷವನ್ನ ಯಾವ ರೀತಿ ಗೆಲ್ಲಿಸ್ತೀರಿ? ಏನಾದರೂ ನಿಮ್ಮದು ಪ್ಲಾನ್ ಇದೆಯಾ? ಒಂದು ರೂಟ್ ಮ್ಯಾಪ್ ಹಾಕೊಂಡಿದ್ದೀರಾ? ಯೋಜನೆ ಇದೆಯಾ? ಖಂಡಿತ ಇದೆ. ಇವತ್ತು ನೀವು ಅನ್ಬಹುದು, ಯಾಕಂತಂದ್ರೆ ಸೀಯಿಂಗ್ ಇಸ್ ಅ ಬಿಲೀವಿಂಗ್ ಅಂತ ಹೇಳ್ತಾರೆ. ನಾನು ಒಂದಲ್ಲ ಎರಡು ಇಲೆಕ್ಷನಲ್ಲಿ ಸೋತಿದ್ದೀನಿ, ಅದು ನಿಮ್ಮ ಕಣ್ಣೆದುರಿಗಿದೆ. ಆದರೆ ಹೋರಾಟದ ಮನೋಭಾವ, ಆ ಸ್ವಾಭಿಮಾನದ ಕಿಚ್ಚು ನನ್ನಲ್ಲಿ ಆರಕ್ಕೆ ಬಿಡೋದಿಲ್ಲ. ನನ್ನದೇ ಆದಂಥ ಕೆಲವೊಂದು ಪ್ಲಾನ್ಗಳನ್ನು ಈಗಾಗಲೇ ಹಾಕ್ಕೊಂಡಿದ್ದೀನಿ. BBMP ಚುನಾವಣೆ ಬಗ್ಗೆ ಈಗಾಗಲೇ ತಮಗೆ ನಾನು ಹೇಳಿದ್ದೀನಿ. ನಾನು ಸೋತಿರೋ ವಿಚಾರವನ್ನು ತಾವೀಗ ಎತ್ತಿದ್ರಿ. ದುರದೃಷ್ಟ, ಹೋರಾಟದಲ್ಲಿ ಏನು ಕಡಿಮೆ ಮಾಡಿರಲಿಲ್ಲ. ಲೋಕಸಭಾ ಚುನಾವಣೆ ಇಡೀ ದೇಶದ ದಿಕ್ಸೂಚಿ ಯಾವ ರೀತಿ ಇತ್ತು, ಮೋದಿಯವರು ಯಾವ ರೀತಿ ತಮ್ಮ ಒಂದು ಟ್ರೆಂಡನ್ನು, ತಮ್ಮ ಒಂದು ಇದನ್ನ ಕ್ಯಾಂಪೇನಿಂಗನ್ನು ಯಾವ ರೀತಿ ಮಾಡಿದ್ರು ಅಂತ ತಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಅಂದ್ರೆ ಮೋದಿ ಅಲೆ, ಹಾಗಾದ್ರೆ ಮೋದಿ ಅಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಗೆ ಕಾರಣವಾ? ಖಂಡಿತ ಒಪ್ಕೊಳ್ಬೇಕಾಗುತ್ತೆ ಈ ವಿಚಾರವನ್ನು. ಯಾಕಂತಂದ್ರೆ ಇಡೀ ದೇಶದಲ್ಲಿ ಅವರು ಯಾವ ರೀತಿ ಪ್ರಚಾರವನ್ನು ಮಾಡಿದ್ರು. ಯಾಕಂತಂದ್ರೆ UPA ಗೌರ್ಮೆಂಟ್ ಅನೇಕ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಾವು ಪ್ರಚಾರದಲ್ಲಿ ಹಿಂದೆ ಬಿದ್ವಿ. ಆ ಹಿಂದೆ ಬಿದ್ದಂಥದ್ದೇ ನನ್ನಂಥವ್ರು ಅನೇಕ ಜನರು ಬಲಿಯಾಗಲಿಕ್ಕೆ ಸಾಧ್ಯ. ಹಾಗಾದ್ರೆ ಮೋದಿ ಅವರು ಪ್ರಧಾನಿ ಆಗುವ ಮೊದಲು ಏನಲ್ಲ ಇತ್ತು, ಅದರಲ್ಲೇ ಸೋತೆ ಅನ್ನೋದನ್ನು ನೀವು ಒಪ್ಕೊಳ್ಳೋದಾದ್ರೆ, ಈಗ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆಗೂ ಕೂಡ ಬಿಜೆಪಿಯವರು ಮೋದಿ ಅವರು ಫೋಟೋ ಇಟ್ಕೊಂಡು ಹೋದ್ರು ಅಂತ ನಿಮ್ಮದೇ ಪಕ್ಷದ ನಾಯಕರು ದೂರು ಕೊಟ್ಟಿದ್ದಾರೆ. ಈಗ BBMP ಚುನಾವಣೆಗೂ ಅವರು ಮೋದಿ ಹೆಸರು ಹೇಳ್ಕೊಂಡೇ ಹೋಗ್ತಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಪ್ರತಿ ಚುನಾವಣೆಗೂ ಮೋದಿ ಅನ್ಕೊಂಡೇ ಹೋಗ್ತಾರೆ ಅವ್ರೀಗ. ಮೋದಿ ಅಲೆಯಿಂದಲೇ ಸೋತಿರುವ ನೀವು ಈಗ ಮೋದಿಯವರೇ ಪ್ರಧಾನಿ ಆಗಿರುವಾಗ, ಬಿಜೆಪಿಯವರು ಮೋದಿಯವರ ಹೆಸರು ಹೇಳ್ಕೊಂಡು ಹೋಗ್ತಿರುವಾಗ ಹೇಗೆ ಎದುರಿಸ್ತೀರಿ? ಹೇಗೆ ಗೆಲ್ತೀರಿ? ಹೇಳ್ತೀನಿ. ಭಾಳ ಒಳ್ಳೆ ಕ್ವಶನ್ ಕೇಳಿದ್ರೆ, ಐ ಅಪ್ರಿಷಿಯೇಟ್. 1 ವರ್ಷದ ಹಿಂದೆ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ಕೊಟ್ಟಂಥ ಭಾಷೆಗಳೇನೇನಿತ್ತು, ಒಂದು ಪಕ್ಷದಲ್ಲಿ ನಾನೇ ಚುನಾವಣೆ ಮಾಡ್ತಾ ನನಗೆ ಯಾವ ಮಟ್ಟಕ್ಕೆ ನಾನು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ ಕಿವಿಯಲ್ಲಿ ಅಂತಂದರೆ, ಅಬ್ ಕಿ ಬಾರ್ ಮೋದಿ ಸರ್ಕಾರ್, ನೈ ಹೋಗಿ ಕಿಸಿ ಕಿ ಬಲಾತ್ಕಾರ್, ಇಂಥ ಒಂದೊಂದು ಮಾತುಗಳು, ಕ್ಯಾಚಿ ಮಾತುಗಳು. ಹರ್ ಹರ್ ಮೋದಿ, ಗರ್ ಗರ್ ಮೋದಿ, ಅಬ್ ಕಿ ಬಾರ್ ಮೋದಿ ಸರ್ಕಾರ್, ಅನೇಕ ಇಂಥ ಭಾಷೆಗಳು ನಮ್ಮನ್ನು, ಚಾಯ್ ಪೇ ಚರ್ಚಾ, ಅನೇಕ ಅವರ ವಾಗ್ದಾನಗಳಿತ್ತು. ತಮಗೂ ಏನಾದರೂ ನೆನಪಿರಬಹುದು. ಆದರೆ ಆ ಎಲ್ಲ ವಾಗ್ದಾನಗಳನ್ನು ಪೂರ್ಣ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾಯಿದೆ. ನೀವು ಕೇಳ್ತೀರಾ, ಖಂಡಿತ ನಿಮ್ಮ ನೆಕ್ಸ್ಟ್ ಕ್ವಶನ್ ಅದೇ ಆಗಿರುತ್ತೆ, 60 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ ಏನು ಅಂತ ನೀವು ಕೇಳ್ಬೋದು ನನ್ನನ್ನು. ಆದರೆ ಅವ್ರು ಏನು ಹೇಳಿದರು, ಭಯ್ಯ ಮೇ ಜೀತನೆ ಕೆ ಬಾದ್ 100 दिन के अंदर आप सब के अकाउंट में 15 लाख ब्लैक मनी मैं बाहर से लेके आऊँगा. ಭಾರತ್ ಮಾತಾ ಕಾ ಮನಿ ಜೋ ಹೈ, ಪೈಸಾ ಜೋ ಹೈ, ಅದು ಹೊರಗಡೆ ದೇಶದಲ್ಲಿದೆ, ಅದನ್ನು ನಾನು ತಗೊಂಡು ಬರ್ತೀನಿ ಅಂತ ಮಾಡಿದರು. ತಗೊಂಡು ಬಂದ್ರ? ಅದಕ್ಕೆ ಅವರ ರಾಷ್ಟ್ರೀಯ ಅಧ್ಯಕ್ಷ ಆದಂಥ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳ್ತಾರೆ, ಇದು ಚುನಾವಣೆಯ ಗಿಮಿಕ್ಕು ಅಂತ ಹೇಳ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, 1 ವರ್ಷದ ಹಿಂದೆ ಏನು ಮೋದಿ ಅಲೆ ಇಡೀ ದೇಶದಲ್ಲಿ ಇತ್ತು, ಆ ಅಲೆ ಈಗ ಮಸುಕಾಗ್ತಾ ಇದೆ. ಆದ್ರಿಂದ ಬರುವಂಥ BBMP ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, ಇವರೆಷ್ಟೇ ಮೋದಿಯವರ ಮುಖ ಹಿಡ್ಕೊಂಡು ಹೋದ್ರೂ ಕೂಡ ಅದು ಸಾಧ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ರಿಸಲ್ಟು ಮೊನ್ನೆ ಆದಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ. ಆವಾಗ ಏನೋ ಯಾವುದೋ ಅಲೆಯಲ್ಲಿ ನಾವೆಲ್ಲ ಕೊಚ್ಕೊಂಡು ಹೋಗಿರ್ಬೋದು, ಆದರೆ ಇವತ್ತು ಬಡದೇಳುವಂಥ ಒಂದು ಸಂದರ್ಭ, ಕೌಲ್ದಾರಿಯಲ್ಲಿ ಕಾಂಗ್ರೆಸ್ ಪಕ್ಷ ನಿಂತ್ಕೊಂಡಿದೆ. ಈಗ ನಮ್ಮದು ಪ್ರತಿಷ್ಠಿತ ಡೂ ಆರ್ ಡೈ ಆ ಸಿಚುವೇಶನ್ನು. ಅದಕ್ಕೆ ಫಿನಿಕ್ಸ್ ಹಕ್ಕಿ ಅಂತೆ ಮೇಲೆದ್ದು ಬರಲಿಕ್ಕೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು, ಸಂಘರ್ಷವನ್ನು, ಹೋರಾಟವನ್ನು ನಾವು ಇಟ್ಕೊಂಡು. ಅಲ್ಲ, ನೀವೇನು ಬಹಳ ರಣೋತ್ಸಾಹದಿಂದ ಮಾತನಾಡ್ತಾ ಇದ್ದೀರಿ ಹೆಬ್ಬಾಳ್ಕರ್ ಅವರೇ, ಹೊಸದಾಗಿ ಅಧ್ಯಕ್ಷ ಆಗಿದ್ದೀರಿ. ಆದರೆ ಕಾಂಗ್ರೆಸ್ ಪಕ್ಷ ನಿಮ್ಮ ಈ ಉತ್ಸಾಹಕ್ಕೆ ತಣ್ಣೀರ್ ಎರಚಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? ನೀವು ಉತ್ಸಾಹದಿಂದ ಮುನ್ನುಗ್ಬೋದು ಅನ್ನುವಂಥ ಆತ್ಮವಿಶ್ವಾಸ ನಿಮಗಿದೆ? ಯಾಕಂದ್ರೆ ನಿಮ್ಮದೇ ಪಕ್ಷದಿಂದ ಸಂಸದರಾದಂತಹ ಒಬ್ಬರು ಮಹಿಳೆ, ಮಾಜಿ ಪ್ರಧಾನಿಗಳ ವಿರುದ್ಧ ಗೆದ್ದು ಸಂಸದರಾದವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಪೀಡಕರಿದ್ದಾರೆ, ದುಶ್ಯಾಸನ ಇದ್ದ ಹಾಗೆ ಇದ್ದಂತಹ ಸಚಿವರಿದ್ದಾರೆ ಅನ್ನುವಂಥ ಹೇಳಿಕೆ ಎಲ್ಲ ಕೊಟ್ಟಿದ್ರು. ಅಂತಹ ಸಿಚುಯೇಷನ್ ಕಾಂಗ್ರೆಸ್ನಲ್ಲಿ ಇದೆಯಾ? ಖಂಡಿತ ಇಲ್ಲ.
ಮತ್ತೆ ಯಾಕೆ ನಿಮ್ಮದೇ ಪಕ್ಷದಲ್ಲಿ ಇದ್ದವರು ಅವರು? ಪಕ್ಷ ಅನ್ನೋದಕ್ಕಿಂತ ಈ ಒಂದು ಮೇಲ್ ಡಾಮಿನೇಟೆಡ್ ಅಂತ ಏನು ಹೇಳ್ತೀನಿ, ಇದರಲ್ಲಿ ಬಹಳ ಈಸಿಯಾಗಿ ಹೆಣ್ಮಕ್ಳಿಗೆ, ಪಕ್ಷಾತೀತವಾಗಿ ಮಾತಾಡ್ತೀನಿ, ಈಸಿಯಾಗಿ ಹೆಣ್ಮಕ್ಳನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದ್ದಿದ್ರೆ ಅಲ್ಲೊಂದು ಇಲ್ಲೊಂದು, ಆ ಪಕ್ಷದಲ್ಲಿ ಒಬ್ರು ಈ ಪಕ್ಷದಲ್ಲಿ ಒಬ್ರು ನಮಗೆ ಬೆಳ್ಕೊಳ್ಳೋಕ್ಕೆ ಇಷ್ಟೊಂದು ಸಂಘರ್ಷ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಖಂಡಿತವಾಗಿ, ಯಾಕಂತಂದರೆ ನನ್ನ ವಿಚಾರಗಳೇ ಬೇರೆ ಇರುತ್ತೆ, ಲೀಡರ್ಗಳ ವಿಚಾರಗಳೇ ಬೇರೆ ಇರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋ ಹಂಗೆ ಮಾಡಿ, ಹೌದಪ್ಪ ಏನೋ ಒಂದು ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು. ಅವ್ರು ಅದಷ್ಟೇ ಹೇಳಿದ್ದಲ್ಲ, ಅವರು ಮುಂದುವರೆದು ಹೇಳಿದ್ರು, ಕಾಂಗ್ರೆಸ್ನಲ್ಲಿ ಮಹಿಳೆಯರು ಉಳಿಬೇಕು ಅಂದ್ರೆ ಸ್ಟಾರ್ ವ್ಯಾಲ್ಯೂ ಇರಬೇಕು, ಸುಂದರವಾಗಿರುವಂತಹ ಹೆಣ್ಮಕ್ಳು ಕಾಂಗ್ರೆಸ್ಗೆ ಬರಬೇಡಿ, ಇಲ್ಲಿ ನೀವು ಉಳಿಲಿಕ್ಕಾಗಲ್ಲ, ಬೆಳಿಲಿಕ್ಕಾಗಲ್ಲ, ತುಳಿಯೋರು ಇರ್ತಾರೆ, ಈ ರೀತಿ ಹೇಳಿಕೆನೆಲ್ಲ ಕೊಟ್ರು. ನಿಜನಾ ಕಾಂಗ್ರೆಸ್ನಲ್ಲಿ? ಯಾಕಂದ್ರೆ ನೀವು ಏನು ಈಗ ಮಹಿಳಾ ಘಟಕ ಹೊಸಬ್ರೇನಲ್ಲ, ಹಿಂದೆ ಮಹಿಳಾ ಘಟಕದಲ್ಲಿಯೇ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಿರಿ. ಆ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೀನಿ, ಹಾಗಾದ್ರೆ ಆ ಹೇಳಿಕೆಯನ್ನ ಕೊಟ್ಟಂತವ್ರು ಬೇರೆ ಯಾರಲ್ಲ, ತೇಜಸ್ವಿನಿ ಗೌಡ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದು? ಹಾಗಾದ್ರೆ ನನ್ಗೊಂದು ಮಾತು ಹೇಳಿ, ತೇಜಸ್ವಿನಿ ಗೌಡ ಅವರು ಮಾಜಿ ಪ್ರಧಾನಮಂತ್ರಿಗಳನ್ನ ಸೋಲಿಸಿದ್ರು ಅಂತ ಹೇಳಿದ್ರಿ. ಅವ್ರಿಗೆ ಆಗಾಗ್ಲೇ ಸ್ಟಾರ್ ವ್ಯಾಲ್ಯೂ ಇತ್ತ? ಆಗ್ಲೇ ಅವರು ಸುಂದರಿ ಆಗಿದ್ರ? ಆಗ್ಲೇ ಅವ್ರಿಗೆ ಮ್ಯಾನ್ ಪವರ್ ಇತ್ತ? ಆಗ್ಲೇ ಅವ್ರಿಗೆ ಮನಿ ಪವರ್ ಇತ್ತ? ಒಬ್ಬ ಸಾಮಾನ್ಯ ಹೆಣ್ಮಗಳು ಒಬ್ಬ ಮಾಜಿ ಪ್ರಧಾನಿಯನ್ನ ಸೋಲಿಸ್ತೀನಿ ಅಂತಂದ್ರೆ ಪಕ್ಷ ಅವ್ರನ್ನ ಗುರುತಿಸಿ ಟಿಕೆಟ್ ಕೊಟ್ಟು ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ ಅವ್ರನ್ನ ಆರಿಸಿ ಕಳಿಸಿದ್ದಕ್ಕೆ ಏನ್ ಹೇಳ್ತೀರಾ? ಸಚಿವರಾಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಗಾಡ್ ಫಾದರ್ ಅಂತ ಹೇಳ್ತಾರೆ, ಹೌದು ಅಲ್ವೋ? ನನ್ನ ಮೊದಲ ರಾಜಕೀಯ ಗುರು ಅಂತ ಹೇಳಿದ್ರೆ ಅದು ಶ್ರೀಮತಿ ಮಾರ್ಗ್ರೆಟ್ ಅಲ್ವಾ ಅವರು. ತದನಂತರ ಅವರು ನನಗೆ ಶುಗರ್ ಫ್ಯಾಕ್ಟ್ರಿ ನಾಮಿನೇಷನ್ ಮಾಡಬೇಕಾದ್ರೆ ಅವರು ನನಗೆ ರೆಕಮೆಂಡ್ ಮಾಡಿ, ಅವಾಗ ಕೋಆಪರೇಟಿವ್ ಮಿನಿಸ್ಟರ್ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿದ್ರು. ಸೊ ಮಾರ್ಗ್ರೆಟ್ ಅಲ್ವಾ ಅವರು ಹೆಣ್ಮಕ್ಳನ್ನ ಮುಂದೆ ತಗೊಂಡು ಬರಬೇಕು ಅಂತ ಹೇಳಿ ನನಗೆ ಒಂದು ಖಾನಾಪುರ ಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ನನ್ನ ನಾಮನಿರ್ದೇಶನ ಮಾಡಿದ್ರು. ಸೊ ಅವರು ನಮ್ಮ ಕೋಆಪರೇಟಿವ್ ಮಂತ್ರಿ ಇರೋದ್ರಿಂದ ನಮ್ಮ ಶುಗರ್ ಫ್ಯಾಕ್ಟ್ರಿ ಕೆಲಸಕ್ಕೆ ಆಗಾಗ ಬಂದು ಹೋಗೋದು ಮಾಡ್ತಾ ಇದ್ದೆ. ಇದರ ಅರ್ಥ ಎಸ್.ಎಂ. ಕೃಷ್ಣ ಅವರು ನನ್ನನ್ನು ಗುರುತಿಸಿ ನನಗೆ ನನ್ನ ಜನರಲ್ ಸೆಕ್ರೆಟರಿ ಮಾಡಿದ್ರು. ಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟರಿಗೆ ನೀವು ನಾಮಿನೇಟೆಡ್ ಆಗಿದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ಯವಹಾರ ಮಾಡಿದ್ರು ಅನ್ನುವಂತ ಆಪಾದನೆ ಸುಳ್ಳ? ಆಪಾದನೆ ಇದೆ, ಅದನ್ನ ಸಾಬೀತು ಮಾಡಿ ತೋರಿಸಿದಾರ. ಇವತ್ತು ನನ್ನ ಮೇಲೆ ಕೇಸ್ ಇದೆ ಅಂತ ಲೋಕಸಭಾ ಚುನಾವಣೆ ಮುಂಚೆ ಎಲ್ಲ ಟಿವಿನಲ್ಲೂ ಬಂದುತ್ತಾ 64 ಎನ್ಕ್ವೈರಿ ಆಯಿತು, ಅದರಿಂದ ನಾನು ಕ್ಲಿಯರ್ ಆದೆ. 69 ಎನ್ಕ್ವೈರಿ ಆಯಿತು, ಅದರಿಂದ ಕ್ಲಿಯರ್ ಆದೆ. ಇವತ್ತು ಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟರಿಯ ಒಂದು ಕೇಸು ನನ್ನ ಮೇಲೆ ಇಲ್ಲ. ಎಸ್, ಕಡೆಯದಾಗಿ ಒಂದೇ ಸಾಲಿನಲ್ಲಿ ನಿಮ್ಮಿಂದ ಉತ್ತರವನ್ನು ಬಯಸ್ತೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿದ್ದೀರಿ, ನೀವು ಕೊಡುವಂಥ ಒಂದು ಸಾಲಿನ ಸಂದೇಶ ಏನು ನಿಮ್ಮಿಂದ ನಿರೀಕ್ಷೆ ಮಾಡ್ಬೋದು ಈ ರಾಜ್ಯದ ಜನ? ಸೋತ್ರು ಕೂಡ ಗೆಲ್ಲುವಂಥ ಛಲ ಇಟ್ಕೊಳ್ಬೇಕು. ಜೀವನದಲ್ಲಿ ಸೋಲ್ಬೋದು, ಇಲೆಕ್ಷನ್ನಲ್ಲಿ ಸೋಲ್ಬೋದು, ಪರೀಕ್ಷೆನಲ್ಲಿ ಸೋಲ್ಬೋದು, ಆದರೆ ಮಹಿಳೆಯರಿಗೆ ಒಂದೇ ಒಂದು ಕರೆಯನ್ನು ಕೊಡ್ತೀನಿ. ಅದರಲ್ಲೂ ಶಿಕ್ಷಿತ ಮಹಿಳೆಯರು ಇವತ್ತು ರಾಜಕೀಯ ಕ್ಷೇತ್ರವನ್ನು ಒಂದು ಬೇರೆ ದೃಷ್ಟಿಯಿಂದ ನೋಡ್ಕೊಳ್ಳೋದ್ಲೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕ್ಕೆ ಮುಂದೆ ಬರಬೇಕು ಅಂತ ನಾನು ಕರೆ ಕೊಡ್ತೀನಿ. ಎಸ್, ಎಕ್ಸಲೆಂಟ್. ಕೇವಲ ರಾಜಕೀಯಕ್ಕಾಗಿ ಅಲ್ಲ, ವಾಸ್ತವದಲ್ಲಿ ಮಹಿಳೆಯರ ಬದುಕು ಹಸನಾಗಲಿಕ್ಕೆ, ಯಾಕಂದರೆ ನಿಮ್ಮದೇ ರಾಜ್ಯ ಸರ್ಕಾರ ಇದೆ, ನಿಮ್ಮ ಪ್ರಭಾವ ಬಹಳಷ್ಟು ಇರುತ್ತೆ, ಆ ನಿಟ್ಟಿನಲ್ಲಿ ನೀವು ಕಾರ್ಯೋನ್ಮುಖರಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಟಾರ್ಗೆಟ್ನ ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ಕೂಡ ಟಾರ್ಗೆಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗಿನ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.